ತುಂಬ ಟೆನ್ಷನ್ ಆಯಿತು. ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನಲ್ಲ ಪದಾರ್ಥ ಮಾಡಲಿಕ್ಕೆ, ಸೊ ಎಂತ ಮಾಡೋದಂತ. ಸೊ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದ್ರಲ್ಲ, ಸೊ ಆಮೇಲೆ ಆಯಿತು. ಇವಾಗ ಆನ್ ಆಯಿತು ಮಿಕ್ಸಿ ಆ್ಯಂಡ್ ಮಸಾಲೆ ಕೂಡ ರೆಡಿ ಆಯಿತು. ಅದನ್ನು ಸ್ವಲ್ಪ ಫ್ರೈ ಮಾಡೋದು, ಆಮೇಲೆ ನೀರು ಹಾಕಿ ಸ್ವಲ್ಪ ಅಲ್ಲಿಗೆ ಬೇಯಿಸ್ಬೇಕು. ನನಗೆ ಉಪ್ಪು ಹಾಕ್ಲಿಕ್ಕೆ ಮರ್ತಾಯಿತ್ತು ಮಾರ್ರೆ. ಅದು ಹಾಗೇನೆ ಬಿಗಿನರ್ ರೋಸ್ಮರಿ ವಾಟರ್ ಆಲ್ಪ್ಸ್ ಗುಡ್ನೆಸ್ ಅವರದ್ದು ತಗೊಂಡಿದ್ದೆ, ಅಂದರೆ ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ. ಸೊ ಇದನ್ನು ಹಾಕೋದು ನಾನು ಇವಾಗ. ಅಂದರೆ ಡೈಲಿ ಹಾಕೋದಿಲ್ಲ, ವೀಕ್ಲಿ ಒಂದು 2 ಟೈಮ್ಸ್ ಹಾಕ್ತೇನೆ. ಮತ್ತು ಮತ್ತೊಂದು ಸಲ ಆಯಿಲ್ ಮಸಾಜ್ ಮಾಡ್ತೇನೆ. ಸೊ ಹಾಗೆ ಇವತ್ತು ಇದನ್ನು ಅಂತ ಗೊತ್ತುಂಟಾ, ಹೆವಿ ಬೋರ್. ಅಂದರೆ ಹಾಗೆ ಮಳೆ ಬಂದರೆ ಅಂತೂ ಬೋರ್ ತುಂಬ. ಮನೆ ಒಳಗೇನೆ ಕೂತ್ಕೊಳ್ಬೇಕು, ಒಳಗೆ ಕೂತ್ಕೊಂಡು. ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಇವಾಗಷ್ಟೇ ಮಳೆ ಇರಲಿಲ್ಲ, ಸ್ವಲ್ಪ ಬಿಸಿಲು ಕಾಯುವಾಗ ಆಗ್ತಿತ್ತು. ಸೊ ಅದಕ್ಕೆ ಡ್ರೆಸ್ ವಾಶ್ ಮಾಡಿದ್ದೆ. ಆವಾಗ ಎಲ್ಲಿಂದ ಮೋಡಾಯ್ತು ಅಂತಿಲ್ಲ, ಜೋರು ಕತ್ತಲಾಗಿ ಮಳೆ ಬಿದ್ದು ಸಾಯ್ತು. ಬರೀ ಮಳೆ ಅಲ್ಲ, ಇದು ಗಾಳಿ ಬರ್ತದಲ್ಲ, ಅದು ಭಯ ಆಗುದು. ಅಂದರೆ ಭಯ ಇಲ್ಲ, ಬಟ್ ಗಾಳಿ ಬರ್ತದಲ್ಲ, ಅದು ಸಹ ಜೋರು ಗಾಳಿ, ಅದು ಭಯ ಆಗುದು. ಸೊ ಈ ಸಲ ಮಳೆಗಾಲದಲ್ಲೆಲ್ಲ ಭಯ ಪಡುವ ಹಾಗೇನೆ ಆಗಿದೆ, ಎಂತ ಮಾಡಲಿಕ್ಕಾಗೋದಿಲ್ಲ. ಅಂದರೆ ತುಂಬ ಕಡೆ ಕೂಡ ಈಗ ನ್ಯೂಸಲ್ಲಿ ನೋಡ್ತಾ ಇರ್ತೇವೆ, ತುಂಬ ಕಡೆ ತುಂಬ ಅನಾಹುತ ಆಗಿದೆ. ಸೊ ಈ ಮಳೆಯಿಂದ, ಅಂದರೆ ಭೂಕುಸಿತದಿಂದ ಎಲ್ಲ. ಸೊ ಹಾಗೆ ಈ ಸಲದು ಭಯಾನಕ ಮಳೆ, ಆ ಥರ ಆಗಿದೆ ಮಳೆಗಾಲ ಈ ಸಲ. ಇವತ್ತು ಕೂಡ ಮಳೆನೇ ಅಂತ ಕಾಣ್ತದೆ. ಬೆಳಿಗ್ಗೆ ನೋಡುವಾಗ ಅಂದರೆ ಮಳೆ ಇರಲಿಲ್ಲ, ಸ್ವಲ್ಪ ಬಿಸಿಲು ಕಾಯುವಾಗ ಹಾಗೆ ಆಗ್ತಿತ್ತು. ಇದು ಎಲ್ಲಿ ಹೇಗೆ ಕತ್ತಲೆ ಆಯ್ತು ಅಂತಿಲ್ಲ ಡ್ರೆಸ್ ವಾಶ್ ಮಾಡುವಾಗ. ಒಟ್ಟು ಡ್ರೆಸ್ ಒಂದು ವಾಶ್ ಮಾಡಿ ಆಯಿತು. ಹಾಗೆನಲ್ಲ, ಯಾವಾಗ ಸಹ ಡ್ರೆಸ್ ವಾಶ್ ಮಾಡಿ ಆಗುವಾಗನೇ ಸ್ಟಾರ್ಟ್ ಆಗ್ತದೆ. ಚಿಕನ್ ಉಂಟು, ಸೊ ಹಾಗೆ ಇನ್ನು ಪಲ್ಯ ಮಾಡಬೇಕು. ಅಂದರೆ ಬಟಾಟೆ ಉಂಟು, ಸ್ವಲ್ಪ ಬಟಾಟೆ ಟೊಮೆಟೊ ಹಾಕಿ, ಆಮೇಲೆ ಡ್ರೈ ಫಿಶ್ ಉಂಟು, ಅದನ್ನು ಹಾಕಿ ಸಾರು ಮಾಡಬೇಕು. ಇವತ್ತು ಅದೇ ಪದಾರ್ಥ. ಮತ್ತೆಂತ ಮಾಡೋದು, ಮೀನು ಬಂದರೆ ಮೀನು ತೊಗೊಳ್ಬೇಕಂತ ಹೇಳಿದ್ದಾರೆ. ಡೌಟ್ ಇವತ್ತು ಮೀನು ಬರೋದು, ಯಾಕಂದರೆ ಮೀನು ತರಲಿಕ್ಕೆ ಹೋಗಲಿಕ್ಕೆ ಬಿಡಲ್ಲಲ್ಲ ಈಗ. ಅಂದರೆ ಜೋರು ಗಾಳಿಯೆಲ್ಲ ಬರುವಾಗ ಹೋಗಲಿಕ್ಕೆ ಬಿಡೋದಲ್ಲ. ಸೊ ಮೀನುಗಾರರಿಗೆ ಸಹ ಮೀನು ಹಿಡಿಲಿಕ್ಕೆ ಆಗೋದಿಲ್ಲಲ್ಲ. ಸೊ ಐಸಲ್ಲಿದ್ದ ಮೀನು ತರ್ತಾರೆ, ಅದಷ್ಟು ಒಳ್ಳೆದಿರುವುದಿಲ್ಲ. ಆಮೇಲೆ ಈ ಸಲ ಈಗ ಮೀನು ಕೂಡ ಕಮ್ಮಿ ಅಲ್ಲ. ಸೊ ಹಾಗೆ ಇವತ್ತು ಬರಲಿಕ್ಕಿಲ್ಲ ಮೀನವರು. ನೋಡುವ, ಮೀನು ಬಂದರೆ ಮೀನು ತೊಗೊಳ್ಳೋದು, ಇಲ್ಲಾದರೆ ಅದೇ ಮಾಡೋದು, ಡ್ರೈ ಫಿಶ್ ಸಾರು ಮಾಡೋದು. ಮತ್ತೆಂತ ಮಾಡೋದು. ಓಕೆ, ಮತ್ತೆ ಸಿಗ್ತಾನೆ. ಇವಾಗ ಪದಾರ್ಥ ಮಾಡುವ, ಯಾಕಂತಂದರೆ ಕರೆಂಟ್ ಉಂಟು. ಸೊ ಹಾಗೆ ಈಗನೇ ಮಾಡಿಡುವ, ಮತ್ತೆ ಹೇಳಿಕ್ಕಾಗೋದಿಲ್ಲ ಕರೆಂಟ್ ಯಾವಾಗ ಹೋಗ್ತದೆ ಅಂತ. ಯಾವಾಗ ಮಳೆ ಬರ್ತಂತೆ. ಈಗ ಮಳೆ ಕೂಡ ಸ್ಟಾಪ್ ಆಗಿದೆ ಸ್ವಲ್ಪ. ಸೊ ಹಾಗೆ ಇವಾಗ ಅಂದರೆ ಉಪ್ಪಡ ಬಚ್ಚನೆ ಮಾಡುವ ಅಂತ. ನಿಮ್ಗೆ ಗೊತ್ತುಂಟಲ್ಲ, ಅಂದರೆ ಉಪ್ಪು ನೀರಲ್ಲಿ ಹಾಕಿಡ್ತೇವೆ ನೋಡಿ, ಗುಜ್ಜೆ ನೋಡಿ, ಇದು ಉಪ್ಪಡ ಬಚ್ಚೆ. ಸೊ ಇದನ್ನು ಸಣ್ಣಗೆ ಕಟ್ ಮಾಡಿ, ಉದ್ದ ಬೇಕಾದರೆ ಉದ್ದ ಕಟ್ ಮಾಡ್ಬೋದು, ಇಲ್ಲಾಂದರೆ ಸಣ್ಣ ಕಟ್ ಮಾಡ್ಬೋದು, ಅಡ್ಡ ಕಟ್ ಮಾಡ್ಬೋದು. ಇನ್ನದಾದರೂ ಪಲ್ಯ ಮಾಡಬೇಕು. ಈಗ ಪದಾರ್ಥ ಮಾಡುವ. ಇದನ್ನು ಇನ್ನು ಕಟ್ ಮಾಡಿ ಎಲ್ಲ ಉದ್ದ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಇನ್ನು ಅದಕ್ಕೆ ಬೇಕಾಗುವ ಮಸಾಲೆ ಎಲ್ಲ ತೆಗೆದು ಇಡಬೇಕು. ಸೊ ಮಳೆ ಕೂಡ ಕಡಿಮೆ ಆಗಿದೆ. ಸೊ ಗೈಸ್, ಎಂತ ಗೊತ್ತುಂಟಾ, ನಾನು ಇದಾಯಿತು ನೋಡಿ, ರೆಡಿ ಆಯಿತು. ಒಗ್ಗರಣೆಲ್ಲ ಕೊಟ್ಟೆ, ರೆಡಿ ಆಯಿತು. ಬಟ್ ಏನಾಗಿದೆ ಗೊತ್ತುಂಟಾ, ಮಿಕ್ಸಿ ಜಾಮ್ ಆಗಿದೆ ಅಂತಂದು ಗೊತ್ತಿಲ್ಲ. ಸೊ ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಅದು ಮಿಕ್ಸಿ ಆನ್ ಆಗ್ತಿಲ್ಲ ಅಂತೇಳಿ. ಅಂದರೆ ಎಲ್ಲ ಮಸಾಲೆ ಹಾಕಿಟ್ಟಿದ್ದೇನೆ ನಾನು ಮಿಕ್ಸಿಗೆ, ಬಟ್ ಅದು ಮಿಕ್ಸಿ ಆನೇ ಆಗ್ತಿಲ್ಲ.
ಸೊ ಇವಾಗ ಹೇಳಿದರು ಅದರದ್ದು ಮಿಕ್ಸಿದು ಕೆಳಗಡೆ ಉಂಟಲ್ಲ ನೋಡಿ ಕಾಣ್ತದೆ ಇದು ಇದು ಹೊರಗೆ ಬಂದಿತ್ತು. ಸೊ ಅದನ್ನು ಒಳಗೆ ಇದು ಬಟನ್ ಪ್ರೆಸ್ ಮಾಡಲಿಕ್ಕೆ ಹೇಳಿದರು. ಆಗ ಅದರ ಮಿಕ್ಸಿದು ಒಳಗೆ ಹೋಗ್ತದಲ್ಲ. ಸೊ ಹಾಗೆ ಇವಾಗ ನೋಡುವ ಆನ್ ಆಗ್ತದ ನೋಡುವ. ತುಂಬ ಟೆನ್ಷನ್ ಆಯಿತು, ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನಲ್ಲ ಪದಾರ್ಥ ಮಾಡಲಿಕ್ಕೆ. ಸೊ ಎಂತ ಮಾಡೋದು ಅಂತ. ಸೊ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದ್ರಲ್ಲ. ಸೊ ಆಮೇಲೆ ಆಯಿತು, ಇವಾಗ ಆನ್ ಆಯಿತು ಮಿಕ್ಸಿ. ಆ್ಯಂಡ್ ಮಸಾಲೆ ಕೂಡ ರೆಡಿ ಆಯಿತು, ಮತ್ತು ಉಪ್ಪಳ ಬಚ್ಚಿರ ಕೂಡ ರೆಡಿ ಆಗಿದಲ್ಲ. ಸೊ ಇದಕ್ಕಿನ್ನು ಹಾಕ್ಬೇಕು ಅದನ್ನು. ಸೊ ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡೋದು, ಆಮೇಲೆ ನೀರು ಹಾಕಿ ಸ್ವಲ್ಪ ಅಲ್ಲಿಗೆ ಬೇಯಿಸಿ. ನನಗೆ ಉಪ್ಪು ಹಾಕ್ಲಿಕ್ಕೆ ಮರ್ತೋಯ್ತು ಮಾರ್ರೆ. ಅದು ಹಾಗೇನೆ, ಬಿಗಿನರ್ಸ್ ಹಾಗೇನಲ್ವಾ, ಬಿಗಿನಿಂಗ್ ಮಾಡುವಾಗ ಅಡಿಗೆ ಎಲ್ಲ ಮಾಡುವಾಗ ಹಾಗೇನಲ್ವಾ. ಸೊ ಇವಾಗ ಉಪ್ಪು ಹಾಕ್ಬೇಕು, ಈಗ ಇನ್ನು ಹಾಕಬೇಕು. ಅದೊಂದು ನೆನಪ, ಯಾವುದಾದ್ರೂ ಒಂದು ಐಟಮ್ ಮರ್ತು ಹೋಗ್ತದೆ. ಸೊ ಅದಕ್ಕೆ ನಾನು ಫಸ್ಟ್ ಎಲ್ಲ ಐಟಮ್ ತೆಗೆದಿಡೋದು. ಬಟ್ ಉಪ್ಪಿದು ನೆನಪೇ ಇಲ್ಲ, ಇವಾಗ ಹಾಕಬೇಕು. ಸೊ ಬಿಗಿನಿಂಗ್ ಎಲ್ಲರಿಗೂ ಅಡಿಗೆ ಮಾಡುವಾಗ ಹಾಗೇನಲ್ವಾ, ಒಂದೊಂದು ಮಿಸ್ ಆಗ್ತದೆ. ಅಂದರೆ ಎಕ್ಸ್ಪರ್ಟ್ ಇದ್ದವರಿಗೆ ಡೈಲಿ ಗೊತ್ತಿರ್ತದೆ ಇದೆಲ್ಲ ಐಟಮ್ ಹಾಕಬೇಕು, ಇವಾಗ ಇದು ಹಾಕ್ಬೇಕಂತ. ಸೊ ಸ್ಟಾರ್ಟಿಂಗ್ ಮಾಡೋವರಿಗೆ ಹಾಗೇನೆ ಒಂದೊಂದು ಐಟಮ್ ಮಿಸ್ ಆಗ್ತದೆ. ಇದು ಹಾಕ್ಲಿಕ್ಕೆ ನಾನು ಮತ್ತೆ ಲಾಸ್ಟಿಗೆ ನೆನಪಾಗ್ತದೆ, ಇದು ಐಟಮ್ ಹಾಕಲಿಲ್ಲ ಅಲ್ಲ ಅಂತ. ಸೊ ಇವಾಗ ಉಪ್ಪು ಹಾಕೋ. ಸೊ ಇದನ್ನು ಹೀಗೆ ಇನ್ನು ಬೇಯಿಸಿದ್ರೆ ಆಯಿತು. ಸ್ವಲ್ಪ ನೀರು ಹಾಕಿ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಸುಕ್ಕ ಥರ ಮಾಡಿದರೆ ಎಂತ ಗೊತ್ತುಂಟಾ, ಅದು ಕೆಳಗೆ ತಳೆ ಹಿಡಿತದೆ. ಅದನ್ನು ಹೀಗೆ ತಿರುಗಿಸ್ತಾ ಇರಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದು, ಸ್ವಲ್ಪ ಸಾರು ಥರ ಈ ಥರ ಇರಲಿ ಅಂತ, ಜಾಸ್ತಿ ಸುಕ್ಕ ಬೇಡ ಅಂತ. ಸೊ ಇದನ್ನು ಬೇಯಿಸ್ಲಿಕ್ಕೆ ಇಡುವ. ಉಪ್ಪಳ ಪಚ್ಚಡಿ ರೆಡಿ ಆಗಿದೆ. ಆಯಿತು, ಇನ್ನು ಕುಕ್ಕರಲ್ಲಿ ರೈಸ್ ಇಡಬೇಕು, ಆಮೇಲೆ ಆಯಿತು. ಇವಾಗ ಟೈಮ್ ಎಷ್ಟು ಗೊತ್ತುಂಟಾ, 11 o'clock ಆಯಿತು. ಸೊ ಮಧ್ಯಾಹ್ನಕ್ಕೆಲ್ಲ ರೆಡಿ ಆಯಿತು. ರಾತ್ರಿ ಕೂಡ ಅದೇ ರೆಡಿ ಆಯಿತು. ನಾಳೆ ಸಂಡೇ ನೋಡಬೇಕು ಏನು ಮಾಡೋದು ಅಂತ. ಸೊ ನಾಳೆ ಟೆಂಪಲ್ಗೆ ಹೋಗ್ಕೊಂಡು ಆಮೇಲೆ ಹೋಗಿ ಬಂದು, ಇಲ್ಲಾಂದರೆ ನಾನು ಅದೇ ಮಾಡ್ತಿದ್ದೆ, ಡ್ರೈ ಫಿಶ್, ಬಟಾಟೆ ಟೊಮೆಟೊ ಎಲ್ಲ ಹಾಕಿ ಡ್ರೈ ಫಿಶ್ ಸಾರು ಮಾಡ್ತಿದ್ದೆ. ಬಟ್ ನಾಳೆ ಟೆಂಪಲಿಗೆ ಹೋಗ್ಕೊಂಡಲ್ಲ. ಸೊ ಹಾಗೆ ಉಪ್ಪಳ ಪಚ್ಚಡಿ ಮಾಡಿದ್ದು. ನಾಳೆ ಮಳೆ ಇಲ್ಲದಿದ್ದರೆ ಸಾಕು. ಸೊ ಸಾರಿ ಹಾಕೋದು ಎಂತಂದು ಗೊತ್ತಿಲ್ಲ, ಟೆಂಪಲಿಗೆ ಹೋಗೋ ಸಾರಿ ಹಾಕ್ಬೇಕಂತೆ ಅಮ್ಮ ಹೇಳಿದ್ರು. ನೋಡುವ, ಮಳೆ ಇಲ್ಲದ್ರೆ ಸಾರಿ ಹಾಕೋದು. ಬಟ್ ನನಗೆ ಸಾರಿ ಕೂಡ ಸರಿಯಾಗಿ ಉಟ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಬಟ್ ಹೇಗಾದರೂ ಮಾಡಿ ಹುಡ್ಬೇಕು. ಮೊನ್ನೆ ಟ್ರೈ ಮಾಡಿದ್ದೇನೆ ನಾನು ಅವತ್ತು. ಸೊ ನೋಡುವ, ಟ್ರೈ ಮಾಡುವ. ಓಕೆ, ಮತ್ತೆ ಸಿಗ್ತೇನೆ. ಓಕೆ, ಇವತ್ತು ಮೀನು ಕೂಡ ಬರಲಿಲ್ಲ. ಮೀನು ಬಂದರೆ ಮೀನು ತೊಗೊಂಡು ಫ್ರಿಜ್ಜಲ್ಲಿ ಇಡುವ ಅಂತ ಎಣಿಸಿದ್ದು. ಸೊ ಮೀನು ಕೂಡ ಬರಲಿಲ್ಲ, ಅಂದರೆ ಇವಾಗ ಜೋರು ಮಳೆ ಅಲ್ಲ. ಸೊ ಹಾಗೆ ಮೀನಿಲ್ಲ ಕಾಣಬೇಕು. ಹಾಗೆ ನೋಡುವ, ನಾಳೆ ಸಂಡೇ ಅಲ್ಲ, ನಾಳೆ ಮಾಡುವ. ಟೆಂಪಲಿಗೆ ಹೋಗಿ ಬಂದು ಆಮೇಲೆ ಈವ್ನಿಂಗ್ ನೋಡುವ, ಮೀನಿದ್ರೆ ಮಾಡುವ. ಓಕೆ, ಇವಾಗ ಪಾತ್ರೆ ಎಲ್ಲ ಉಂಟು, ಪಾತ್ರೆ ತೊಳ್ಬೇಕಿನ್ನು. ಪಾತ್ರೆ ತೊಳೆದು ಆಮೇಲೆ ಕುಕ್ಕರಲ್ಲಿ ರೈಸ್ ಇಡಬೇಕು. ಓಕೆ, ಮತ್ತೆ ಸಿಗ್ತೇನೆ. ಇವತ್ತು ಸ್ಯಾಟರ್ಡೇ, ನಾಳೆ ಟೆಂಪಲ್ಗೆ ಹೋಗ್ಬೇಕಂತ ಹೇಳಿದ್ದಾನಲ್ಲ. ಸೊ ನಾಳೆ ಇನ್ನೊಂದು ವಿಶೇಷ ಕೂಡ ಉಂಟು. ಏನಂತ ಅಂದರೆ ಆಟಿ ಅಮಾವಾಸ್ಯೆ. ಸೊ ನಾಳೆ ಮದ್ದು ಕುಡಿಲಿಕ್ಕೆ ಉಂಟು. ಸೊ ಮ್ಯಾರೇಜ್ ಆದಮೇಲೆ ನಂದು ಫಸ್ಟ್ ಆಟಿ, ಅಂದರೆ ಮ್ಯಾರೇಜ್ ಆದಮೇಲೆ ಹಸ್ಬೆಂಡ್ ಮನೆಯಲ್ಲಿ ಆಟಿ. ಸೊ ಹಾಗೆ ಅಮ್ಮನ ಮನೆಗೆ ಸಹ ಹೋಗಬೇಕು ಮದ್ದು ಕುಡಿಲಿಕ್ಕೆ. ಅಂದರೆ ಇಲ್ಲಿ ಕೊಡ್ತಾರಂತೆ ಅವರು ಅಲ್ಲಿ, ಬಟ್ ಇಲ್ಲಿ ಮಾಡೋದಿಲ್ಲ, ಅಂದರೆ ಮುಂದೆ ಮನೆಯವರು ಕೊಡ್ತಾರಂತೆ. ಸೊ ಹಾಗೆ ಅದು ಕೂಡ ನಂಗೆ ಮನೆಗೆ ಹೋಗಿ ಅಲ್ಲಿ ಹೋಗಿ ಕುಡಿಯೋದು, ನಾನು ಮನೆಗೆ ಹೋಗಿ. ಮತ್ತು ಮೆತ್ತೆ ಗಂಜಿ ಮಾಡ್ತಾರೆ. ಸೊ ನಮ್ಮಂತೆ ಕೇಳಬೇಕು ಹೇಗೆ ಮಾಡೋದಂತ. ಸೊ ಕೇಳಿ ಆಮೇಲೆ ನಾಳೆ ಮಾಡಬೇಕು, ನೋಡುವ, ಟ್ರೈ ಮಾಡುವ. ಓಕೆ, ಇವಾಗ ಮಳೆ ಸ್ಟಾಪ್ ಆಗಿತ್ತಲ್ಲ, ಪುನಃ ಸ್ಟಾರ್ಟ್ ಆಯಿತು ಮಳೆ. ಓಕೆ, ಇನ್ನು ತಲೆ ಬಾಚಬೇಕು. ತಲೆ ಬಾಚಿ ಸ್ವಲ್ಪ ಮಸಾಜ್ ಮಾಡಬೇಕು. ಅಂದರೆ ನಾನು ಮೊನ್ನೆ ರೋಸ್ಮರಿ ವಾಟರ್, ಆಲ್ಪ್ಸ್ ಗುಡ್ನೆಸ್ ಅವರದ್ದು
ತೊಗೊಂಡಿದ್ದೆ, ಅಂದರೆ ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ. ಸೊ ಇದನ್ನು ಹಾಕೋದು ನಾನು ಇವಾಗ. ಅಂದರೆ ಡೈಲಿ ಹಾಕೋದಿಲ್ಲ, ವೀಕ್ಲಿ ಒಂದು 2 ಟೈಮ್ಸ್ ಹಾಕ್ತೇನೆ. ಮತ್ತು ಮತ್ತೊಂದು ಸಲ ಆಯಿಲ್ ಮಸಾಜ್ ಮಾಡ್ತೇನೆ. ಸೊ ಹಾಗೆ ಇವತ್ತು ಇದನ್ನು ಹಾಕಿ ಮಸಾಜ್ ಮಾಡಬೇಕು. ಒಳ್ಳೆದುಂಟು ಇದು, ಬಟ್ ಮೊನ್ನೆ ತೊಗೊಳೋದಷ್ಟೇ ಅಲ್ಲ, ಇನ್ನೂ ರಿಸಲ್ಟ್ ಇನ್ನೂ ಗೊತ್ತಾಗಬೇಕು. ಅಂದರೆ ಹೇರ್ ಫಾಲ್ ಎಲ್ಲ ಆಗ್ತದಲ್ಲ, ಸೊ ಹಾಗೆ. ಇವಾಗ ಮಳೆ ಕೂಡ ಅಲ್ಲ, ಸೊ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗ್ತದೆ ಹಾಗೆ. ಓಕೆ, ಮತ್ತೆ ಸಿಗ್ತೇನೆ ನಿಮಗೆ. ಓಕೆ, ಅಂತ ಗೊತ್ತುಂಟಾ, ಹೆವಿ ಬೋರ್. ಅಂದರೆ ಮನೆಯೆಲ್ಲ ಉಂಟು ಅಕ್ಕಪಕ್ಕ, ಬಟ್ ಹಾಗೆ ಮಳೆ ಬಂದರೆ ಅಂತೂ ಬೋರ್ ತುಂಬ. ಮನೆ ಒಳಗೇ ಕೂತ್ಕೊಳ್ಬೇಕು. ಒಳಗೆ ಕೂತ್ಕೊಂಡು ಎಂತ ಮಾಡೋದು, ಮೊಬೈಲ್ ನೋಡ್ಬೇಕು, ಟಿ ವಿ ನೋಡಬೇಕಿಲ್ಲ ಅಂದರೆ ಇದು ಟ್ಯಾಬ್ ಉಂಟವರ್ದು, ಸೊ ಮೂವಿಯ ಏನಾದರೂ ನೋಡಬೇಕು ಅಷ್ಟೇ, ಬೇರೆಂತ ಸೇರಿ. ಲ್ಯಾಪ್ಟಾಪ್ ಇತ್ತು ನಂದು, ಬಟ್ ಅದು ಮನೆಯಲ್ಲಿ ಉಂಟು. ಅಂದರೆ ತಂಗಿ ಯೂಸ್ ಮಾಡ್ತಿದ್ದಾಳೆ, ಹಾಗೆ ನಾನು ತರಲಿಲ್ಲ. ಅಲ್ಲಿ ಅವಳು ಯೂಸ್ ಮಾಡ್ತಿದ್ದಾಳೆ, ಅವಳಿಗೆ ಬೇಕಾಗ್ತದಂತ. ಸೊ ಹಾಗೆ ಇವಾಗ ಮಳೆ ಬಂತು. ಮನೆಯಲ್ಲಿ ಆದರೆ, ನಂದು ಅಮ್ಮನ ಮನೆಯಲ್ಲಿ ಆದರೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಿದ್ದೆ. ಅಂದರೆ ನೇಚರ್, ನನಗೆ ತುಂಬ ಇಷ್ಟ ನೇಚರ್. ನನಗೆ ಆ ಥರ ಇಷ್ಟ, ನೇಚರಲ್ಲಿ ಇರಬೇಕು. ಬಟ್ ಇಲ್ಲಿ ಏನಿಲ್ಲ, ಆಚೆ ಈಚೆ ಹೋಗ್ಕೊಂಡು ತೋಡೆಲ್ಲ ಇತ್ತು, ಫುಲ್ ಗ್ರೀನ್ ಸೀನರಿ, ಖುಷಿ ಆಗ್ತಿತ್ತು. ಆಚೆ ಈಚೆ ಹೋಗ್ಕೊಂಡು ಟೈಮ್ ಪಾಸ್ ಆಗ್ತಿತ್ತು. ಬಟ್ ಇಲ್ಲಿ ಟೈಮ್ ಪಾಸ್ ಆಗ್ತಿಲ್ಲ. ಸೊ ಇನ್ನು ಜಾಬ್ ಸಿಗುವ ತನಕ ಇದೇ ಥರ ಬೋರಿಂಗ್ ಲೈಫ್. ಎಂತ ಮಾಡೋದು, ಅಡ್ಜಸ್ಟ್ ಮಾಡಬೇಕಲ್ಲ ಮ್ಯಾರೇಜ್ ಆದಮೇಲೆ. ಬಟ್ ನಾವಲ್ಲಿ ಎಷ್ಟು 6 ಜನ ಇದ್ದದಲ್ಲ, ಸೊ ಇಲ್ಲಿ 3 ಜನ ಅಲ್ಲ, ತುಂಬ ಬೋರ್ ಆಗ್ತದೆ. ಎಂತ ಮಾಡೋದು. ಸೊ ನಾನು ಅದಕ್ಕೆ ಜಾಬಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ, ಯಾವಾಗ ಜಾಬ್ ಸಿಗ್ತದೆ ಅಂತ. ಅಂದರೆ ಮನೆಯಲ್ಲಿದ್ದರೆ ಟೈಮ್ ಪಾಸ್ ಎಂತ ಕೂಡ ಆಗೋದಿಲ್ಲ, ಬೋರಿಂಗ್. ಮನೆಯಲ್ಲೊಂದು ಇರಬಾರ್ದು ಮಾಡ ಜಾಬಿಗೆ ಹೋಗ್ಬೇಕು. ಮನೇಲಿದ್ದರೆ ಇಲ್ಲಿ ಬೋರೆ. ನನ್ನ ಹಸ್ಬೆಂಡ್ ನೆಕ್ಸ್ಟ್ ಮೀಟಿಂಗ್ ಹೋಗ್ತಾರೆ. ಅಂದರೆ ಅವರು ಜಾಬ್ ಚೇಂಜ್ ಮಾಡಿದರು. ಸೊ ಕಂಪೆನಿ ಚೇಂಜ್ ಆಯಿತು ಅವರದ್ದು. ಬೇರೆ ಕಂಪೆನಿಗೆ ಅವರು ಮೊದಲಿರೋ ಕಂಪೆನಿಗೆ ರಿಸೈನ್ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಕಂಪೆನಿಗೆ ಜಾಬ್ ಮಾಡ್ತಿದ್ದಾರೆ. ಸೊ ಹಾಗೆ ಅಲ್ಲಿ ಟ್ರೈನಿಂಗ್ಗೆ ಬ್ಯಾಂಗ್ಳೂರು 3 ಡೇಸ್ ಹೋಗ್ತಿದ್ದಾರೆ. ಆವಾಗ ಇನ್ನೂ ಬೋರ್. ನೋಡುವ. ಆದರೆ ಅಮ್ಮನ ಮನೆಗೆ ಹೋಗೋದು ನಾನು, ಬೋರ್ ಆಗ್ತದೆ ಮತ್ತೆ ಎಂತ ಮಾಡ್ತಾರೆ. ಅಲ್ಲಿ ಆದರೆ ತಂಗಿ ಎಲ್ಲ ಇದ್ದಾರೆ. ಆ ತಂಗಿ ಅಂದರೆ ಡಿಗ್ರಿ ಆಯಿತು, ಅವಳದು ಕಂಪ್ಲೀಟ್ ಆಯಿತು. ಇನ್ನೊಂದು ಜಾಬಿಗೆ ಟ್ರೈ ಮಾಡ್ತಿದ್ದಾಳೆ ಅಷ್ಟೇ. ಸೊ ಇವಾಗ ಅವಳು ಮನೆಯಲ್ಲಿದ್ದಾಳಲ್ಲ, ಇಬ್ಬರ ರೀಲ್ಸ್ ಏನಾದರೂ ಮಾಡ್ಕೊಂಡು ಇರ್ಬೋದು. ಫೋಟೋ ಯಾರತ್ರ ಕೂಡ ಮಿಂಗಲಾಗಿ ಹೋಗೋದಿಲ್ಲ ನಾನು, ಮುಂಚೆಯಿಂದ ಕೂಡ ಹಾಗೇನು, ಚಿಕ್ಕದಿಂದ ಸಹ ಹಾಗೇನು. ನಾನು ಸೈಲೆಂಟ್, ಅಂದರೆ ಜಾಸ್ತಿ ಮಿಂಗಲಾಗಲಿಕ್ಕೆ ಯಾರತ್ರ ಕೂಡ ಹೋಗೋದಿಲ್ಲ. ಬಟ್ ನನಗೆ ಯಾರಾದರೂ ಕ್ಲೋಸ್ ಆದರೆ ಬಟ್ ಎಂಜಾಯ್ ಮಾಡ್ತೇನೆ. ಈಗ ಆಫೀಸಲ್ಲಿ ನಾವು ಮುಂಚೆಲ್ಲ ಲಾಜಿಸ್ಟಿಕಲ್ಲಿದ್ದಲ್ಲ, ಸೊ ಅಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಅಲ್ವಾ, ಸೊ ಜಾಲಿ ಆಗ್ತಿತ್ತು ಅಲ್ಲಿ. ಇನ್ನು ಮಸಾಜ್ ಮಾಡೋದು ನನ್ನ ತಲೆಗೆ ಸ್ವಲ್ಪ, ಅದು ರೋಸ್ಮರಿ ವಾಟರ್ ಉಂಟಲ್ಲ, ಅದನ್ನು ಸ್ಪ್ರೇ ಮಾಡಿ ಸ್ವಲ್ಪ ಮಸಾಜ್ ಮಾಡುವ. ಓಕೆ, ಕತ್ತಲಾಗಿದೆ. ಇವತ್ತು ನೈಟ್ ಮಳೆ ಉಂಟಾ ಅಂತ ಡೌಟ್. ಹಾಗೆ ನಾಳೆ ಅಂದರೆ ಆಟಿ ಅಮಾವಾಸ್ಯೆ ಅಲ್ವಾ, ಸೊ ಅದಕ್ಕೆ ಮೆಂತೆ ಗಂಜಿ ಮಾಡಲಿಕ್ಕೆ ಮೆಂತೆಯನ್ನು ನೀರ ನೆನೆಸಲಿಕ್ಕೆ ಹೇಳಿದಾರಮ್ಮ. ರಾತ್ರಿ ನೆನೆಸಿಡು, ನಾಳೆ ಬೆಳಿಗ್ಗೆ ಅದು ನೆನೆತದಲ್ಲ, ಆಮೇಲೆ ಅದನ್ನು ರೈಸ್ ಮಾಡ್ತೇವಲ್ಲ ಮೆಂತೆ ಗಂಜಿ ಮಾಡಲಿಕ್ಕೆ, ಸೊ ಆವಾಗ ರೈಸಿಗೆ ಹಾಕಿ ಅದನ್ನು ಬೇಯಿಸ್ಬೇಕಂತ ಹೇಳಿದ್ದಾರೆ. ನೋಡುವ, ಈಗ ಮೆಂತೆ ಉಂಟಲ್ಲ ಅದನ್ನು ನೆನೆಸ್ತೇನೆ. ಈಗ ನೀರಲ್ಲಿ ನೆನೆಸಿಡ್ಬೇಕೀಗ, ಬೆಳಿಗ್ಗೆ ಅದು ಒಳ್ಳೆ ನೆನೀತದಲ್ಲ ಹಾಗೆ. ಓಕೆ, ನಾಳೆ ಅದು ಅಂದರೆ ಇದೆಲ್ಲ ಮದ್ದು ಹೇಗೆ ಮಾಡೋದು ಅಂತ ನಾನು ವಿಡಿಯೋ ನಿಮಗೆ ಆದರೆ ತೋರಿಸ್ತೇನೆ. ನನಗೆ ಅದು ತೋರಿಸ್ತೇನೆ. ಅಂದರೆ ಇಲ್ಲಿ ಮಾಡೋದಿಲ್ಲ ಇದು ಕಷಾಯ ಅಲ್ಲ, ಸಾರಿ, ಮದ್ದು. ಸೊ ಮನೆಯಲ್ಲಿ
ಅಪ್ಪನ ಹತ್ರ ಹೇಳಿದ್ದೇನೆ, ನೀವು ಅದು ರೆಡಿ ಮಾಡುವಾಗ ವೀಡಿಯೋಸ್ ಕೂಡ ತೆಗೀರ ಅಂತ. ನೋಡುವ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಂಡ್ ಮಾಡೋದಿಲ್ಲ ನಿಮಗೆ. ನೋಡಿ, ಮೆಂತೆ ನಾನು ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ನಾವು ಸ್ವಲ್ಪ 3 ಜನ ಇರ್ತಲ್ಲ, ಸೊ ಸ್ವಲ್ಪ ಸಾಕು. ಜಾಸ್ತಿ ಹಾಕಿದರೆ ಅದು ಕೈ ಆಗ್ತದಲ್ಲ, ಸೊ ಹಾಗೆ. ಸೊ ಎಂಡ್ ಮಾಡ್ತಾ ಇದ್ದೇನೆ ನಾನು. ಇನ್ನು ನಾಳೆ ವಿಡಿಯೋ ಸಿಗುವ, ಅಂದರೆ ನಾಳೆ ಆಟಿ ಅಮಾವಾಸ್ಯೆ ಅಲ್ವಾ, ಸೊ ನಾಳಿದ್ದು ವಿಡಿಯೋ ಸಿಗುವ. ಟೆಂಪಲಿಗೆ ಸಹ ಹೋಗ್ಲಿಕ್ಕುಂಟು ಹಾಗೆ. ಓಕೆ ಗೈಸ್, ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ.